पतीच्या मोठ्या भावाच्या श्राद्ध भोजनासाठी आलेल्या नातेवाईकांनी घरातील लाखो रुपयांच्या किमतीचे सोन्याचे दागिने चोरून फरार झाल्याचा आरोप पीडित प्रीती नेलगार यांनी केला आहे। बेळगावमध्ये पत्रकारांशी बोलताना त्यांनी सांगितले की पतीच्या मोठ्या भावाच्या स्मृती दिनानिमित्त आलेल्या शैला नेलगार, प्रवीण नेलगार आणि नवीन नेलगार यांनी घरातील सोन्याचे दागिने चोरून नेले आणि पसार झाले। या प्रकरणाची दखल घेत जिल्हा पोलीस अधीक्षक डॉक्टर भीमाशंकर गुळेद यांनी तक्रार दिली। तक्रारीनंतर डॉक्टर गुळेद यांनी त्वरित नेसर्गी पोलीस ठाण्याशी संपर्क साधून योग्य तपास करून पीडितेला न्याय मिळवून द्यावा अशा सूचना दिल्या। नारी दसरा सुट्टीगे ಊರಿಗೆ ಹೋಗಿದ್ನಿ ರೀ। ನನ್ನ ಬುಧವಾರ ದಿನ ನಾ ಬನ್ನಿ ಅಂದ್ರ ಅವ್ರ ಊರಿಗೆ ನಮ್ಮ ಮಾಮನ ಹೆಂಡತಿ ಅಂದ್ರ ರಿಲೇಷನ್ ಇದೆಲ್ಲ ರಿಲೇಷನ್ ದೊಳಗ ಅವರ ಮಾಮಂದ ವರ್ಷದ ತಿಥಿ ಮಾಡ್ಬೇಕಂತ ಹೇಳಿ ಕೇಸಿಂದ ಇಲ್ಲಿ ಬಂದ್ರಿ। ಅವ್ರು ಬಂದಿದ್ದು 6ನೇ ತಾರೀಕು ರೀ, 6/10/2025। ಆಮೇಲೆ ಬುಧವಾರ ದಿನ ನಾ ಬನ್ರಿ, ಅವ್ರು 6ನೇ ತಾರೀಕಿಗೆ ಬಂದ್ರಿ, ನಾ 8ನೇ ತಾರೀಕಿಗೆ ಬನ್ನಿ। ನಡು ಒಂದಿನ ಗ್ಯಾಪ್ ಉಳಿತಿಲ್ರಿ, 6 ಮತ್ತು 7। 8ನೇ ತಾರೀಕಿಗೆ ಸಾಯಂಕಾಲ ನಾ ಬನ್ರಿ, 9ನೇ ತಾರೀಕಿಗೆ ಗುರುವಾರ ದಿವಸ ಮಾಡಿದ್ರಿ ನಮ್ಮ ಮಾಮಂದ। ಆಮೇಲೆ ಶನಿವಾರ ಅವ್ರು ವಾಪಸ್, ಶುಕ್ರವಾರ ಒಂದಿನ ಸ್ಟೇ ಮಾಡಿದ್ರಿ, ಶನಿವಾರ ದಿನ ನಾವು ವಾಪಸ್ ಊರಿಗೆ ಹೋದ್ನಿ। ಸಾರಿ, ಅವ್ರು ಊರಿಗೆ ಹೋದ್ರಿ। ಶುಕ್ರವಾರ ದಿನ ಒಂದಿನ ಇಲ್ಲಿ ಸ್ಟೇ ಮಾಡ್ರು, ಶನಿವಾರ ದಿನ ನಾವು ಊರಿಗೆ ಹೋಗ್ತೇವೆ ಅಂತ ಹೇಳಿ ಕೇಸಿಂದ ಊರಿಗೆ ಹೋದ್ರಿ। ಅವ್ರು ಹೋದ ಅವ್ರು ಎಷ್ಟು 11/10/2025 ಊರಿಗೆ ಹೋದ್ರಿ ಅವ್ರು। ನಾನು ಅದನ್ನ ಟ್ರೆಜರಿ ಯಾವಾಗ ಓಪನ್ ಮಾಡೀನಿ ಅಂದ್ರ 17/10/2025 ಅಂದ್ರ 17ನೇ ತಾರೀಕ ಶುಕ್ರವಾರನ ಓಪನ್ ಮಾಡೀನ್ರಿ ಅದನ್ನ। ಅಲ್ಲಿ ನೋಡ್ತೇನ್ರಿ ನಮ್ಮ ಹುಡುಗರು ಕೈಕಟ್ಟ, ಒಂದ್ ಬೋರ್ಮಾಳ ಮತ್ತ ಚೈನ, 2 ಉಂಗ್ರ, ನತ್ರಿ 2 ನತ್ತ, 2 ಉಂಗ್ರ, ಅದು ಡಬ್ಬಿನ ಇತ್ರಿ, ಡಬ್ಬಿನ ಇಲ್ರಿ ಟ್ರೆಜರಿ ಒಳಗ। ಅದು ಮಿನಿಮಮ್ 2 ತೊಲಿ ಆಗ್ಬೋದ್ರಿ, ಯಾಕಂದ್ರೆ 1 ತೊಲಿ ಚೈನ್ ಇತ್ರಿ, ಒಂದ್ ಸ್ವಲ್ಪ ಕಡಿಮೆ ಇತ್ರಿ 1 ತೊಲಿಗೆ। ಆಮೇಲೆ 2 ಉಂಗ್ರ ಮತ್ ಬೋರ್ಮಾಳ, ಅರಿಗಿನೂ ಹುಡುಗರು ಕೈಕಟ್ಟ ಇದ್ದುರಿ ಅದ್ರಾಗ ಡಬ್ಬಿ ಒಳಗ। ಮತ್ ನಾ ಹೋಗು ಮುಂದ ನೋಡಿ ಅದ್ರ ಮ್ಯಾಲ ದೇವ್ರ ಪೂಜೆ ಮಾಡಿದ ಕಾಯಿ ವಿತ್ ಮೂರ್ತಿ ಇಟ್ಟೇನ್ರಿ। ಅದ್ರ ಬಾಜುಕ ಇಷ್ಟು 1 ಡಬ್ಬಿ ಒಳಗ ಚಿಲ್ಲರ್ ಅದಾವ್ರಿ, ಆ ಚಿಲ್ಲರ್ ಎಲ್ಲ ಅಲ್ಲೇ ಅದಾವ್ರಿ। ಮತ್ ಕ್ಯಾಶ್ ಐತ್ರಿ, ಕ್ಯಾಶು ಅಲ್ಲೇ ಐತ್ರಿ। ಮತ್ ಬಂಗಾರ ಹಂಗ ಹೆಂಗ್ ಹೋದ್ರಿ? ಮನ್ಯಾಗ ಇದ್ದವ್ರ ಮಾಡ್ಬೇಕಲ್ರಿ, ಹೊರಗಿನವ್ರ ಬಂದ್ ಮಾಡ್ತಾರ? ಇವ್ರೀ ಬಂದಿದ್ರಲ್ಲ ತಿಥಿ ಮಾಡ್ಬೇಕಂತ ಮಾಮಂದ, ಶೈಲಾ ಅಶೋಕ್ ನಿಲ್ಗಾರ್, ಪ್ರವೀಣ್ ಅಶೋಕ್ ನಿಲ್ಗಾರ್, ನವೀನ್ ಅಶೋಕ್ ನಿಲ್ಗಾರ್। ಇವ್ರ ತಮ್ಮನ್ ಇವ್ರ ಅಣ್ಣನ ಮಕ್ಕಳು ಮತ್ತ ಇವ್ರ ಅಣ್ಣನ ಹೆಂಡತಿ। ಇವ್ರ ಅಣ್ಣ ಅಂದ್ರ ನನ್ ಸೋದರ ಮಾವ ರೀ, ನನ್ಗ ಸೋದರ ಮಾವಗ ಕೊಟ್ಟಾರ್ರಿ। ಇವ್ರ ಸೋದರ ಮಾವಗಳು 3 ಜನ ರೀ, ನಾ ಸಣ್ಣವನ್ ಮಾಡ್ಕೊಂಡೇನ್ರಿ। ಇದೆಲ್ಲ ಮಾಡಿದ್ದು ನಡುವಿನ ಅವ್ನ ಹೆಂಡ್ರಿ। ಹಾ ರೀ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೇನ್ರಿ, ನೇಸರ್ಗಿ ಪೊಲೀಸ್ ಸ್ಟೇಷನ್। SP ಅವರಿಗೆ ಭೇಟಿ ಆದ್ರಿ ಇವತ್ತ। ನಾವು ಸ್ಟೇಷನ್ ಇದನ್ನ ಕಾಲ್ ಮಾಡಿ ಹೇಳ್ತೇನೆ ಅವ್ರಿಗೆ, ಇದನ್ನ ವಸೂಲಿ ಮಾಡಿ ಅಂದ್ರ ಅವ್ರಿಗೆ ರಿಕ್ಕ ಮಾಡೋನು, ಇದನ್ನ ನೀವು ಬೇಕಾದ್ರೆ FIR ಹಾಕ್ರಿ ಅಂತಂದ್ರ ಪ್ರೀತಿ ಶಶಿಕಾಂತ್ ನಿಲ್ಗಾರ್। ನಮ್ಮ ಮನ್ಯಾರಿ ನಮ್ಮ ಅಣ್ಣ ತಿರ್ಕೊಂಡಿದ್ದ ವರ್ಷದ ಎಡಿ ಐತ್ರಿ, 1 ವರ್ಷ ತಿರ್ಕೊಂಡ್ರಿ। ಮತ್ತು ಅವ್ರ ತಿಥಿಗೆ ಅವ್ರೇನಂದ್ರು ಗುರುವಾರ ದಿವಸ ಇತ್ರಿ ಅದು। ಅವ್ರು ಬಂದಿದ್ದು ಸೋಮವಾರ ರಾತ್ರಿ 10 ಗಂಟೆಗೆ ಬಂದಿರ್ರಿ। ನಾನು ಮಂಗಳವಾರ ದಿವಸ ಗಾಡಿಗೆ ಹೋದೇನ್ರಿ, ಬುಧವಾರ ದಿವಸ ಗಾಡಿಗೆ ಹೋದೇನ್ರಿ। 2 ದಿನ ಅವ್ರ ಕೈ ಗ್ಯಾಪ್ ಸಿಕ್ತಿರಿ ಅದು ಮನಿ ರೀ। ಆಮೇಲೆ ಬುಧವಾರ ದಿವಸ ಬೆಳಿಗ್ಗೆ ಹುಡುಗರು 2 ಬಂದ್ರು ರೀ। ನನ್ನ ಮಿಸ್ಸಸ್ ಏನು ಮಾಡ್ರು, ಬುಧವಾರ ಸಾಯಂಕಾಲ ಬಂದ್ರಿ। ಆಮೇಲೆ ನಮ್ದು ಯಾರೋ ಆ ಕಡೆ ನಾವು ಡೈಲಿ ಹಾಕೊಳ್ಳಿ ಬದಕಲ್ರಿ ಅದ, ನಾವು ಅಲ್ಲೇ ಉಳಿತ್ರಿ ಅದ। ಆಮೇಲೆ ನಾವೇನು ಮಾಡಿದ್ರಿ, ಇದೆಲ್ಲ ದಿವಸ ಎಲ್ಲ ಮುಗಿದಿಂದ ಅವ್ರೇನು ಮಾಡ್ರು, ಶುಕ್ರವಾರ ದಿವಸ ಚೇಂಜ್ ಮಾಡ್ರು, ಶನಿವಾರ ದಿವಸ ಎಲ್ಲರೂ ಊರಿಗೆ ಹೋದ್ರಿ ಅವ್ರು। ಆಮೇಲೆ ಇವ್ರದ್ದು ಒಂದು ಸ್ವಲ್ಪ ಇದಿತ್ತು, ಪ್ರಾಬ್ಲಮ್ ಇತ್ತು। ಆಮ್ಯಾಗ ಏನು ಮಾಡ್ರು, 4 ದಿನ ಬಿಟ್ಟು ಕಾಸು ಅದನ್ನ ನೋಡ್ರಿ ಅವ್ರು। ಅವಾಗ ನೋಡಿದಾಗ ಏನಾಗೈತ್ರಿ, ಶುಕ್ರವಾರ ದಿವಸ ನೋಡ್ಯಾರ ಇವ್ರು। ಶುಕ್ರವಾರ ದಿವಸ ನೋಡಿ ನಾವು ಹುಬ್ಳಿ ಹೋಗಿನಿ ಗಾಡಿ ತೊಗೊಂಡ್ರಿ। ಅವಾಗ ನಾನು ಫೋನ್ ಬರಾಕೈತೆ, ಮತ್ತೆ ಟ್ರೆಜರಿ ಚಾವಿ ತೊಗೊಂಡು ಏನಾರ ಬಂಗಾರ ತೆಗೆದಿಟ್ಟಿದೆ ಅಂತ। ನಾ ಯಾಕೆ ತೊಗೊಂಡು ನಿಮ್ಮ ಬಂಗಾರ ಅಂತ ನಾನು ಅನ್ಕೊಳ್ದಾಗ ನನಗೆ ಅರಿವಿ ಬೇಕಾಗಿದ್ದು, ಅರಿಬೆಟ್ ಹಾಕೊಂಡು ನಾ ಊರಿಗೆ ಹೋಗ್ಬಿಟ್ಟಿನಿ ಅಂತ ಹೇಳಿ ನೀವು ಇಷ್ಟ। ನಮ್ಮ ವೈನಿ ಮ್ಯಾಗ ಐತ್ರಿ, ಮತ್ತೆ ನಮ್ಮ ಮಕ್ಕಳ ಮ್ಯಾಗ ಐತಾರೆ, ನಮ್ಮ ಮಕ್ಕಳ ಮ್ಯಾಗ ಅಂದ್ರೆ ಹಿಂದಕ್ಕೆ ಏನೈತ್ರಿ, ನಮ್ಮ ಅಣ್ಣ ಒಂದ್ ಸ್ವಲ್ಪ ಕೈ ಸುಮಾರು ಇದ್ರು, ಅವ್ರು ಹಲ್ಚಲ್ ಇದ್ದು ರೀ ಅವನು। ಯಾಕೆ ಅವ ಈಗ ತಿರ್ಕೊಂಡಾನ ಹೆಂಗೋ ಇದ್ರು ರೀ, ಅವ್ನು ತಿರ್ಕೊಂಡಾನ ಅಂದ್ರೆ ನಾವು ಚಾವಿ ಅಲ್ಲೇ ಬಿಟ್ಬಿಟ್ರಿ ಅದನ್ನ। ಚಾವಿ ಅಲ್ಲಿ ಬಿಟ್ಟು ಅಂದ್ರೆ ಟ್ರೆಜರಿ ಹಿಂಗ್ರಿ, ಟ್ರೆಜರಿ ಬಾಜುಕ ಚಾವಿ ರೀ, ಯಾರಿಗೆ ಕಾಣಂಗಿಲ್ಲ ರೀ, ಎಲ್ಲರೂ ಕಾಣತೈತೆ ಬಂದಿದ್ರಿ। ಹಿಂಗಾಗಿ ನಾವು ಅದ್ರ ಯಾರು ಮುಟ್ಲಿಲ್ಲ। ಇವ ನಮ್ಮ ಅಣ್ಣನ ತಿರ್ಕೊಂಡ್ರೆ ನಾವು ಯಾಕೆ ಮುಟ್ಟಿದ್ರಿ ಅಂದ್ರೆ ನಮ್ಮ ಅಣ್ಣ ಬಂದಾಗ ನಾವು ತೆಗೆದು ಇಟ್ಕೋತಿದ್ವಿ ಅದನ್ನ। ನಮ್ಮ ಅಣ್ಣ ಮಕ್ಕಳ ಮ್ಯಾಗ ನಮ್ಮ ವೈನಿ ಮ್ಯಾಗ ಡೌಟ್ ಐತಿ। शशिकांत रे निलगार। ही घटना नेसर्गी पोलीस ठाण्याच्या हद्दीत घडली आहे। विनोद कोलकार, KMM मराठी, बेळगाव।